ಖುಷಿನಾ? ಮುತ್ತಣ್ಣ, ಇದೇ ಖುಷಿಗೆ ಒಂದು ಡ್ಯಾನ್ಸ್ ಪಾರ್ಟಿ ಅರೇಂಜ್ ಮಾಡೋಣ. ಬೆಳ್ಳಿ ಅದಕ್ಕೆ ನೀವು ಆರಾಮಾಗಿ ಕುತ್ಕೊಂಡು ನೋಡಿ, ನಾವೆಲ್ಲ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತೀವಿ. ಮತ್ತೆ ಬೆಳ್ಳಿಗೆ ತಾಯಿ ಆಗೋ ಭಾಗ್ಯ ಸಿಗುತ್ತೋ ಇಲ್ವೋ ಅಂತ ಭಯ ಆಗ್ಬಿಟ್ಟಿತ್ತು. ಇನ್ಮೇಲೆ ಯಾವ ಭಯನೂ ಇಲ್ಲ. ಗುರುಗಳೇ ಬನ್ನಿ, ನಮಸ್ಕಾರ. ಬನ್ನಿ ಬನ್ನಿ. ಗೊತ್ತು ಗುರುಗಳು ಬಂದರು, ಬನ್ನಿ. ನಮಸ್ತೆ ಮಹಾಸ್ವಾಮಿ. ಶುಭವಾಗ್. ಸಿಹಿ ಸುದ್ದಿ ಸಿಕ್ಕಿದೆಯಾ? ನೀವು ಪ್ರತಿ ಸಾರಿ ಬಂದಾಗಲೂ ನಮಗೆ ಒಳ್ಳೇದಾಗ್ತಿದೆ ಸ್ವಾಮಿ. ನಮಗೆ ತುಂಬ ಒಳ್ಳೆ ಸುದ್ದಿ ಸಿಕ್ಕಿದೆ. ನಾವೆಲ್ಲರೂ ಬಹಳ ಸಂತೋಷದಲ್ಲಿದ್ದೀವಿ. ಸ್ವಾಮಿ, ನನಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ. ಎಲ್ಲ ಸದ್ಗುಣಗಳು ಇರೋ ಮಗು ಹುಟ್ಟಲಿ. ಆ ಮಗು ಹುಟ್ಟಿದ ದಿವಸದಿಂದ ನಿಮ್ಮೆಲ್ಲರೂ ಸಂತೋಷನೂ ದುಪ್ಪಟ್ಟಾಗಲಿ. ವಾರಸ್ದಾರ ಬರ್ತಿದ್ದಾನೆ ಅಂತ ನಾನು, ಯಾರು ಅದನ್ನ ನಂಬ್ತಾ ಇಲ್ಲ ಮಹಾಸ್ವಾಮಿ. ನಂಬೋದೂ ಇಲ್ಲ. ಯಾಕೆಂದ್ರೆ ಈ ಮನೆಗೆ ವಾರಸ್ದಾರ ಬರ್ತಾ ಇಲ್ಲ. ಈ ಮನೆ ಬೆಳಗೋ ದೀಪ ಹಚ್ಚೋದಕ್ಕೆ ಒಂದು ಹೆಣ್ಣು ಮಗು ಬರ್ತಾ ಇದೆ. ಅದು ಬೇರೆ ಯಾರೂ ಅಲ್ಲ, ಚಿತ್ರ. ಮತ್ತು ನಿನಗೆ ಮುಂಚೆನೆ ಹೇಳಿದ್ದೆ, ಬೆಳ್ಳಿಗೆ ಚಿತ್ರನೇ ಮಗುವಾಗಿ ಹೊಟ್ಟು ಬರ್ತಾಳೆ ಅಂತ. ಅಂದ್ರೆ ನಮ್ಮ ಚಿತ್ರಾಳಿಗೆ ಮರುಜನ್ಮ ಅಂತ ಆಯ್ತು. ಎಲ್ರಿಗೂ ಅಷ್ಟೇಮ್ಮ. ಒಂದಲ್ಲ ಒಂದು ಜನ್ಮದಲ್ಲಿ ಏನಾದರೂ ಒಂದು ಕೊರೆ ಆಗಿರುತ್ತೆ. ಅದನ್ನ ಮುಂದಿನ ಜನ್ಮದಲ್ಲಿ ಆ ಶಿವ ಖಂಡಿತ ತೀರಿಸ್ತಾನೆ. ಚಿತ್ರಾಗಿ ಪಾಪ ನಿಮ್ಮಗಳ ಜೊತೆ ಬಾಳಿ ಬದುಕೋ ಅದೃಷ್ಟ ಇರಲಿಲ್ಲ. ಈಗ ನಿಮ್ಮೆಲ್ಲರ ಪ್ರೀತಿನೂ ಅವಳಿಗೆ ಸಿಕ್ಕಿದೆ. ಹಾಗಾಗಿ ಅವಳೇ ಮಗುವಾಗಿ ಬರ್ತಾ ಇದ್ದಾಳೆ. ಸ್ವಾಮಿ, ಮತ್ತೆ ನಮಗೆ ಮಾಯಕನಿಂದ ತೊಂದರೆ ಆಗಲ್ಲ ಅಲ್ವಾ? ನೀವು ಕಷ್ಟಪಟ್ಟಿರೋದ್ರಿಂದ ಅವಳಿವತ್ತು ಶಾಂತವಾಗಿದ್ದಾಳೆ. ಮಾಯಾದ ಒಂದು ಫೋಟೋ ಇದೆ. ಅದನ್ನು ಏನು ಮಾಡಬೇಕು ಅಂತ ತಿಳಿತಿಲ್ಲ ಮಹಾಸ್ವಾಮಿಗಳೇ. ಅದು ನಿಮ್ಗೆ ಹತ್ರವಾಗಿರೋದ್ರಿಂದ ಅದನ್ನ ನಿಮ್ಮ ರೂಮ್ನಲ್ಲಿ ಇಟ್ಕೊಳ್ಳಿಮ್ಮ. ಚಿತ್ರ ಮೇಲೆ ನೀವೆಷ್ಟು ಪ್ರೀತಿ ಇಟ್ಟಿದ್ರಿ ಅಂತ ಚಿತ್ರಾಗೂ ಗೊತ್ತು. ಹಾಗೆ ಚಿತ್ರ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರು ಅಂತ ನಿಮಗೂ ಸಹ ಗೊತ್ತು. ಹೀಗಾಗಿ ಅನುಬಂಧ ಇನ್ನೂ ಹೆಚ್ಚು ಗಟ್ಟಿಯಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಚೆನ್ನಾಗಿ ಆರೈಕೆ ಮಾಡ್ಕೋ. ನೋಡಿ, ಬೆಳ್ಳಿನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಮಹಾಸ್ವಾಮಿಗಳೇ. ಸ್ವಾಮಿ, ಮಗುನ ಹೇಗೆ ಆರೈಕೆ ಮಾಡೋದು ಅಂತ ನೀವು ಸ್ವಲ್ಪ ಹೇಳಿದ್ರೆ. ಭಯಪಡಬೇಡ ಬೆಳ್ಳಿ, ಧೈರ್ಯವಾಗಿರು. ನಾನು ಇನ್ನೊಂದು 8-10 ತಿಂಗಳು ಊರಲ್ಲಿರಲ್ಲ. ಹಿಮಾಲಯ ಪರ್ವತಕ್ಕೆ ಯಾತ್ರೆ ಹೋಗ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನ ಭೇಟಿ ಮಾಡೋದು? ಬೆಳ್ಳಿ ಮಗುಗೆ ಜನ್ಮ ಕೊಡೋ ಸಂದರ್ಭಕ್ಕೆ ಸರಿಯಾಗಿ ನಾನು ಇಲ್ಲಿಗೆ ಬರ್ತೀನಿ. ಮಗುಗೆ ಆಶೀರ್ವಾದ ಮಾಡಿ ಹೋಗ್ತೀನಿ. ಯಾವುದೇ ಕೆಟ್ಟಗಳಿಗೆ ಬರಲಿ, ಆ ಭಗವಂತ ನೆನೆಸ್ಕೊಳ್ಳಿ. ಆ ಶಿವ ಖಂಡಿತ ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ನಾನೇನು ಬರ್ತೀನಿ. ಒಳ್ಳೇದಾಗ್ಲಿ ಬಾ. ಐಶೋ ಐಶೋ ನೀನತ್ತೆ ಆಗ್ತಿದೀಯಾ? ನಾವು ದೊಡ್ಡ ಗಿಫ್ಟ್ ಕೊಡ್ಬೇಕು ಬೆಳ್ಳಿಗೆ. ಸಮಾಧಾನ ಸಮಾಧಾನ. ಹೌದು, ಹುಟ್ಟ ಮಗುಗೆ ನೀವೇನಾಗ್ತೀರಾ? ಅಷ್ಟು ಗೊತ್ತಿಲ್ಲ ನಿನ್ಗೆ. ಬೆಳ್ಳಿ ನನ್ನ ತಂಗಿ ಅಂದ್ರೆ ಬೆಳ್ಳಿ ಹುಟ್ಟ ಮಗುಗೆ ನಾನು ಏನಾಗ್ಬೇಕು? ಮಾವ. ಯಸ್, ಶನ್ನು ಮಾವ. ಮುಂಚೆ ಕೆಟ್ಟದಾದ್ಮೇಲೆ ಕೆಟ್ಟದೇ ನಡೀತಾ ಇತ್ತು, ಆದ್ರೆ ಈಗ ಒಳ್ಳೇದಾದ್ಮೇಲೆ ಒಳ್ಳೇದು ನಡೀತಾ ಇದೆ. ಕರೆಕ್ಟು. ನಿನ್ನೆ ತಾನೇ ಮಾಯನ ಆತ್ಮಕ್ಕೆ ಮುಕ್ತಿ ಸಿಕ್ಕಿದೆ. ಅದಕ್ಕೆ ಇವತ್ತು ಬೆಳ್ಳಿ ತಾಯಿ ಆಗ್ತಿದ್ದಾಳೆ.
ಹಾಗೇನೆ ಮನೇಲಿರೋ ನೋವೆಲ್ಲ ಒಂದೊಂದಾ ಕಣ್ಮರೆ ಆಗುತ್ತೆ. ರೈಸ್ ಮಿಲ್ಲು, ಇಡ್ಕೆ ಫ್ಯಾಕ್ಟ್ರಿ ಎಲ್ಲ ವಾಪಸ್ ಬರುತ್ತೆ. ಷಣ್ಮುಗಣ್ಣ, ಈಗ ತಾನೇ ಖುಷಿ ಶುರುವಾಗಿದೆ ಅಷ್ಟೇ. ಮುಂದೆ ಇನ್ನ ದೊಡ್ಡ ದೊಡ್ಡ ಉತ್ಸವ ಬಾಕಿ ಇದೆ. ಹಾಗೆ ಬೆಳ್ಳಿಗೆ ಮಗುವಾಗಿ ಹುಟ್ಟು ಬರ್ತಿರೋದು ಯಾರು ಹೇಳು? ನಾವು ಚಿತ್ರಕ್ಕ ಮತ್ತೆ ಈ ಮನೆಗೆ ಬರ್ತಿದಾರೆ ಅಂದ್ರೆ ನಾವೆಲ್ಲ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಐಶು, ಯಾಕೆ ಗೌತಮ್ಗೆ ಬರಕ್ ಹೇಳ್ಬಾರ್ದು ನೀನು? ಹೌದು, ಇದು ಒಳ್ಳೆ ಐಡಿಯಾ. ಇರಿ, ನಾನು ಅವ್ರನ್ನ ಮಾತಾಡಿ ನೋಡ್ತೀನಿ. ಸರಿ, ನಾವೆಲ್ಲ ಇದ್ದು ಬೆಳ್ಳಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ. ಅದ್ರ ಬಗ್ಗೆ ಚಿಂತೆನೆ ಬೇಡ. ಈ ಸರಿ ಅಕ್ಕೆ ಮಗುಗೆ ಏನೂ ಆಗಲ್ಲ. ಅಕ್ಕೆಗೆ ದೇವರ ಆಶೀರ್ವಾದನೇ ಇದೆ. ಚಿತ್ರಕ್ಕ, ನಾನು ದಿನ ನಿಮ್ಮ ಹತ್ರ ಮಾತಾಡ್ತಿದ್ದೆ. ಆದ್ರೆ ನಾನು ಮಾತಾಡೋದು ನಿಮಗಿಷ್ಟ ಆಗುತ್ತೋ ಬೇಜಾರಾಗುತ್ತೋ ಅಂತಾನೋ ನಾನು ಎಷ್ಟೋ ಸರಿ ಯೋಚನೆ ಮಾಡಿದ್ದೀನಿ. ಆದ್ರೆ ನಾನು ಆಡೋ ಮಾತೆಲ್ಲ ನೀವು ಕೇಳಿಸ್ಕೊತಿದ್ರಿ ಅಂತ ನನಗೆ ಇವತ್ತು ಗೊತ್ತಾಗ್ತಿದೆ. ಇವತ್ತು 2ನೇ ಸರಿ ನನ್ನ ತಾಯಿ ಆಗ್ತಿದ್ದೀನಿ. ನೀವು ಮತ್ತೆ ಈ ಮನೆಗೆ ವಾಪಸ್ ಬರ್ತಿದ್ದೀರಾ, ಅದು ನನ್ನ ಮಗು ಆಗಿ. ನಿಮ್ಮನ್ನ ಸ್ವಾಗತ ಮಾಡೋದಕ್ಕೆ ಎಷ್ಟು ಜನ ಕಾಯ್ತಿದ್ದಾರೆ ಗೊತ್ತಾ ಚಿತ್ರಕ್ಕ? ಮಗು ಹುಡ್ತಿರೋದಕ್ಕೆ ನಿನಗೆ ಸಂತೋಷ ಆಗಿದೆ ಅಂತ ಗೊತ್ತು, ಆದ್ರೆ ಮುಖದಲ್ಲಿ ಅದು ಕಾಣಿಸ್ತಾನೆ ಇಲ್ವಲ್ಲಮ್ಮ? ಯಾಕಮ್ಮ ಮೊಮ್ಮಗು ಬರ್ತಿರೋದು ನಿಂಗೆ ಖುಷಿ ಆಗಿಲ್ವಾ? ಚಿತ್ರನ್ ಮಗು ಸ್ವಾತಿನ ನಿನ್ ಮೊಮ್ಮಗು ಅಂತ ನೀನ್ ಇವತ್ತವರೆಗೂ ಸರಿಯಾಗಿ ಒಪ್ಕೊಂಡಿಲ್ಲ. ಅಂಥದ್ರಲ್ಲಿ ಬೆಳ್ಳಿಗೆ ಹುಡ್ತಿರೋ ಮಗು ಮೇಲೆ ನಿನ್ಗೆ ಆ ಥರ ಭಾವನೆ ಇದೆಯಾ? ಅದು ನಿನ್ ಮೊಮ್ಮಗು ಅಂತ ನಿಂಗೆ ಅನಿಸ್ತಿದ್ಯಾ? ಹೇಳಮ್ಮ, ನಿನ್ ಮನ್ಸಲ್ಲಿ ಏನಿದೆ ಅಂತ ಸರಿಯಾಗಿ ಹೇಳು. ಒಂದು ದೀಪದಿಂದಾನೇ ಇನ್ನೊಂದು ದೀಪ ಹಚ್ಚೋದಕ್ಕೆ ಸಾಧ್ಯ. ಒಳ್ಳೆ ಮನಸ್ಸಿದ್ರೇನೆ ಒಳ್ಳೆ ಆಲೋಚನೆ ಮಾಡೋದಕ್ಕೂ ಸಾಧ್ಯ. ನೀನಿನ್ನೂ ನನ್ನನ್ನು ಹಳೆ ನೀಲಾಂಬರಿ ಅಂತಾನೆ ಯೋಚನೆ ಮಾಡ್ತಿದ್ಯಾ? ನನಗೆ ಸ್ವಾತಿ ಅಂದ್ರೂ ಇಷ್ಟನೇ, ಈಗ ಹುಟ್ಟೋ ಮಗು ಅಂದ್ರೂ ಇಷ್ಟನೇ. ಮತ್ತೆ ಮಹಾಸ್ವಾಮಿಗಳು ಏನ್ ಹೇಳಿದ್ರು ಕೇಳಿಸ್ಕೊಂಡ್ಯಾ? ಮಾಯನ್ ಫೋಟೋನ ನಿನ್ ರೂಮಲ್ಲಿ ಹಾಕಕ್ ಹೇಳಿದ್ರು. ಅಂದ್ರೆ ಏನರ್ಥ? ನಾನು, ನೀನು, ಮಾಯಾ ಎಲ್ಲ ಒಂದೇ ಮನಸ್ಥಿತಿ ಇರೋರು ಅಂತನಾ? ನಾನು ಕೆಟ್ಟವಳಲ್ಲ, ಕೆಟ್ಟವಳಾಗಿದ್ದೆ ಅಷ್ಟೇ. ಈಗಲೂ ನಾನು ಮಾಡಿದ ಕೆಲವಷ್ಟು ಪಾಪಗಳು ನನ್ನನ್ನು ಕಾಡ್ತಿದೆ. ಆಗ ಯಾರು ಕೆಟ್ಟದ್ ಬಯಸ್ತೀಯೋ ಇವಾಗ ಅವ್ರಿಗೆ ಒಳ್ಳೇದ್ ಬಯಸ್ತಿದ್ಯಾ? ಮೊದಲನೇ ಸರಿ ಮಗು ಆಗ್ಬೇಕಾದ್ರೆ ಅನಾಹುತ ಆಗಿ ನನ್ನ ಮಗುನ ಕಳ್ಕೊಂಡ್ಬಿಟ್ಟೆ. ಆದ್ರೆ ಈಗ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಚಿತ್ರಕ್ಕ. ಮುಂಚೆನೂ ನೀವು ಈ ಮನೆಗೆ ಬಂದಾಗ ಎಲ್ಲ ಬದಲಾಗಿತ್ತು. ಮುತ್ತು ಮಾವಂಗೆ ಅದೃಷ್ಟ ಒಲಿಯಿತು. ಈಗ ಮಹಾಸ್ವಾಮಿಗಳು ಅದನ್ನೇ ಹೇಳಿದ್ದಾರೆ ಚಿತ್ರಕ್ಕ. ನೀವು ನನ್ನ ಮಗು ಆಗಿ ಹುಟ್ಟು ಬಂದ್ಮೇಲೆ ಮುತ್ತು ಮಾವ ಕಳ್ಕೊಂಡಿರೋ ಆಸ್ತಿ ಅಂತಸ್ತೆಲ್ಲ ವಾಪಸ್ ಬರುತ್ತಂತೆ. ನನ್ನ ಜೀವನೇ ಧಾರೆ ಎರೆದು ನಿಮ್ಮನ್ನ ಮತ್ತೆ ಈ ಭೂಮಿಗೆ ಕರ್ಸ್ಕೊಳ್ತೀನಿ ಚಿತ್ರಕ್ಕ. ನನ್ನ ಉಸಿರೋವರೆಗೂ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಕಾಲ ಎಲ್ಲನೂ ಬದಲಾಯಿಸುತ್ತೆ ಶರ್ಮಿಳಾ. ಆಗ ಬೆಳ್ಳಿ ಅಂದ್ರೆ ನನಗೆ ತುಂಬಾ ದ್ವೇಷ, ಆದ್ರೀಗ ಅವಳೇ ನಮ್ಮ ಮನೆ ಸೊಸೆ. ಪ್ರೀತಿ ಇಲ್ಲ ಅಂತಲ್ಲ, ನಮ್ಮಿಬ್ಬರ ಮಧ್ಯೆ ಯಾವುದೇ ದ್ವೇಷ ಬೆಳೆಯೋದಕ್ಕೆ ನಾನು ಬಿಡೋದಿಲ್ಲ. ಅವಳು ಮೊದಲಿಂದಲೂ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತಿದ್ಲು. ಅದಕ್ಕೆ ಅವಳು ಇವತ್ತಿಗೂ ಸಂತೋಷವಾಗಿರೋದು. ಮತ್ತೆ ಮಹಾಸ್ವಾಮಿಗಳ ಮಾತು ಯಾಕೋ ಒಂಥರ ಇತ್ತಲ್ಲ? ಇನ್ ಪೂರ್ತಿಯಾಗಿ ಬದಲಾಗಿದೆ ಅಂತ ಅವ್ರಿಗೆ ಗೊತ್ತಿರ್ಬೇಕಲ್ಲ. ಆದ್ರೂ ಮಾಯನ್ ಫೋಟೋನ ನಿನ್ ರೂಮಲ್ಲಿ ಹಾಕಕ್ ಯಾಕೆ ಹೇಳಿದ್ರು? ನಾನು ಅದನ್ನೇ ಕೇಳಬೇಕು ಅನ್ಕೊಂಡಿದ್ದೆ. ಆದ್ರೆ ಅವರು ನೀನು ಮಾಡಿರೋ ಕೆಟ್ಟ ಕೆಲಸಕ್ಕೆ ಕರ್ಮ ಅನುಭವಿಸ್ತಿದ್ಯಾ ಅಂತ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗ್ತಿದೆ ಅಂತ ಅನ್ಕೋಬೇಕಾದ್ರೆ ಏನೋ ಒಂದು ಸಂಕಟ ಶುರು ಆಗ್ತಿದೆ. ಮತ್ತೆ ನಿನ್ನಿಂದ ಮುತ್ತಣ್ಣಂಗೆ ಕೆಟ್ಟದಾಗತ್ತೆ ಅಂತನಾ? ಇಲ್ಲ ಹಳೇ ನೀಲಾಂಬರಿಯಾಗಿ ಬದಲಾಗ್ತೀನಿ ಅನ್ನೋ ಭಯನಾ? ಬೆಳಕಿದ್ದಾಗ ಅಲ್ಲಿ ಕತ್ತಲೆಗೆ ಅವಕಾಶ ಇರೋದಿಲ್ಲ. ಅದೇ ಕತ್ತಲಿರುವಾಗ ಒಂದು ಸಣ್ಣ ದೀಪನೂ ತುಂಬಾ ಮುಖ್ಯ ಆಗತ್ತೆ. ಇಲ್ಲಿ ಸಹಾಯ ಮಾಡೋ ಕೈಗಳು ಬೇಕೇ ಹೊರತು ಮಾತಾಡೋ ಮಾತುಗಳಲ್ಲ. ಮುತ್ತು ಸಹಾಯಕ್ಕೆ ನಾನು ಇರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಕೊನೆವರೆಗೂ ನಾನು ಇರ್ತೀನಿ. ಅಂದ್ರೆ ಈ ಮನೆಗೋಸ್ಕರ ನಿನ್ನ ನಿನ್ ತ್ಯಾಗ ಮಾಡ್ಕೊಳಕ್ಕೆ ಸಿದ್ಧ ಆಗಿದ್ಯಮ್ಮ? ಸಮಯ ಬಂದಾಗ ನೋಡೋಣ.
ಈಗ ಬೆಳ್ಳಿ ತಾಯಿ ಆಗ್ತಿದ್ದಾಳೆ, ಆ ಸಂತೋಷನ ನಾವು ಸಂಭ್ರಮಿಸೋಣ. ಮಾಯನ್ ಫೋಟೋ ನಿನ್ನ ರೂಮಲ್ಲಿ ಹಾಕು ಅಂದಿದ್ದಕ್ಕೆ ಇಷ್ಟೆಲ್ಲ ಯೋಚನೆ ಬಂತಲ್ಲ. ಒಂದ್ ವೇಳೆ ಫೋಟೋ ಹಾಕೊಂಡ್ಮೇಲೆ ಏನೇನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಈ ಅನಗತ್ಯ ಬದಲಾವಣೆ ಅನಗತ್ಯ ತೊಂದರೆಗಳಿಗೆ ದಾರಿ ಮಾಡ್ಕೊಡ್ದಿದ್ರೆ ಸಾಕು. ಮಾವ ಮಾವ ಲೇಟ್ ಆಗ್ತಿದೆ. ರಾತ್ರಿ ಹೊತ್ತ ಲೆಕ್ಕದ ಪುಸ್ತಕ ನೋಡ್ಕೊಂಡು ಕೂತ್ಕೋತಿರಲ್ಲ. ಬೆಳ್ಳಿ, ರೈಸ್ ಮಿಲ್ಲೂ ಇಲ್ಲ, ಫ್ಯಾಕ್ಟ್ರಿನೂ ಇಲ್ಲ, ಆದರೆ ಲೆಕ್ಕದ ಪುಸ್ತಕ ನೋಡೋ ಅಭ್ಯಾಸ ಮಾತ್ರ ಹೋಗಿಲ್ಲ ನೋಡು. ದಿನಕ್ಕೆ ಒಂದ್ಸಲನಾದರೂ ನೋಡಬೇಕು ಅಂತ ಅನ್ಸುತ್ತೆ. ಮಾವ, ರೈಸ್ ಮಿಲ್ ಆಗಲಿ ಇಟ್ಕೆ ಫ್ಯಾಕ್ಟ್ರಿ ಆಗಲಿ ಮತ್ತೆ ಶುರು ಆಗೇ ಆಗತ್ತೆ. ಕಾಲ ಏನು ಜಾಸ್ತಿ ದೂರ ಇಲ್ಲ. ನೀವು ಕೊಡಿ. ಕೂತ್ಕೋ. ಬೆಳ್ಳಿ, ಏನು ಹೀಗೆ ಕೂತ್ಕೊಂಡೆ? ನಾನು ಹೇಳಲಿಲ್ವಾ, ಈಗ ನೀನು ಮುಂಚೆ ಥರ ಹೇಗೆ ಬೇಕಾಗಿ ಕೂತ್ಕೊಳ್ಳೋಗಿಲ್ಲ, ಹೇಗೆ ಬೇಕಾಗೆ ಓಡಾಡೋ ಆಗಿಲ್ಲ. ತುಂಬ ಹುಷಾರಾಗಿರ್ಬೇಕು. ಜೊತೆಗೆ ನೀನು ಬೆಚ್ಚಗಿರಬೇಕು. ನಿನಗೆ ಮಗುಗೆ ಇಬ್ಬರಿಗೂ ಶೀತ ಆಗಬಾರ್ದು. ಆಮೇಲೆ ಕಿವಿಲಿ ಹತ್ತಿ ಇಟ್ಕೊಂಡಿರ್ಬೇಕು. ಇಟ್ಕೊಂಡಿದ್ದೀನಿ ಮಾವ, ನೋಡಿ. ವೆರಿ ಗುಡ್. ಆಮೇಲೆ ಓಡಾಡ್ಬೇಕಾದ್ರೆ ತುಂಬ ಹುಷಾರಾಗಿ ಓಡಾಡು. ಬೇಕಿದ್ರೆ ಗೋಡೆ ಸಪೋರ್ಟ್ ತಗೋ. ಅಯ್ಯೋ ಮಾವ, ಅದು ಇವಾಗಲ್ಲ, 6-7 ತಿಂಗಳಾದ್ಮೇಲೆ. ಅದು ನನಗೂ ಗೊತ್ತು, ಈಗಲಿಂದಾನೇ ಅಭ್ಯಾಸ ಮಾಡ್ಕೊ, ಸರಿನಾ? ಈಗ ನೀನು ಏನು ಮಾಡ್ತೀಯ ಅಂದರೆ, ಊಟ ಆಯ್ತು, ನಿದ್ದೆ ಮಾಡ್ತೀನಿ. ಅಲ್ಲ, ಈ ಹಾಲನ್ನ ಕುಡಿತೀಯ. ತಗೋ ಕುಡಿ. ಬೇಡ ಮಾವ. ಯಾಕೆ ಬೇಡ? ಕುಡಿ ಸುಮ್ಮನೆ. ಮಾವ, ನನಗ್ ಮಗು ಆಗ್ತಿರೋದು, ಆದ್ರೆ ನೀವ್ ನೋಡಿದ್ರೆ ನನ್ನನ್ನೇ ಮಗು ಮಾಡ್ಕೊಂಡಿದ್ದೀರಾ. ಹಾಗೆಲ್ಲ ಜಾಸ್ತಿ ಮಾತಾಡಬಾರ್ದು, ಸುಸ್ತಾಗುತ್ತೆ. ತಗೋ ಹಾಲು ಕುಡಿ. ಸ್ವಲ್ಪ ಸ್ವಲ್ಪನೇ ಕುಡಿಬೇಕು. ಅಯ್ಯೋ ಮಾವ, ನಾನು ಈಗಷ್ಟೇ ಬಾದಾಮಿ ಹಾಲು ಕುಡ್ದಿದ್ದೀನಿ. ಏನು ಪರವಾಗಿಲ್ಲ, ಕುಡಿ. ವಾಂತಿ ಬರುತ್ತೆ. ನಾನು ಇದೀನಲ್ಲ, ನಾನು ಕ್ಲೀನ್ ಮಾಡ್ತೀನಿ, ಕುಡಿ. ಅಯ್ಯೋ, ಹೊಟ್ಟೆ ತುಂಬೋಗಿದೆ ಮಾವ, ನನ್ ಕೈಲಾಗಲ್ಲ. ಬೆಳ್ಳಿ, ಆಗಲ್ಲ ಅಂತ ಹೇಳ್ಬಾರ್ದು. ತಗೋ ಕುಡಿ, ಕುಡಿ. ನಾನು ಬೇಜಾರು ಮಾಡ್ಕೊಳ್ತೀನ? ಗರಿಗೆದ್ರೆ ನಿಂತಿರೋ ನವಿಲ್ನ ನೋಡಿ ಯಾರಾದರೂ ಬೇಜಾರು ಮಾಡ್ಕೊಳ್ತಾರ? ಪಕ್ಷಿಗಳು ರೆಕ್ಕೆ ಬಿಚ್ಚಿ ಹಾರಾಡ್ತಿರೋದನ್ನ ನೋಡಿ ಯಾರಾದರೂ ಬೇಜಾರು ಮಾಡ್ಕೊಳ್ತಾರ? ಇದು ಮಗು ಹುಟ್ಟಿರೋ ವಿಷಯ, ಸಂತೋಷದ ವಿಷಯ. ನಾನು ಮಗು ವಿಷಯ ಮಾತಾಡ್ತಿಲ್ಲ, ಆಸ್ತಿ ವಿಷಯ ಹೇಳ್ತಿದ್ದೀನಿ. ಸ್ವಲ್ಪ ದಿನ ಹಿಂದಕ್ಕೆ ಹೋಗೋಣ. ನೀನು, ಮಾಯಾ, ಭೈರ, ನಾನು ಎಲ್ಲರೂ ಸೇರ್ಕೊಂಡು ಈ ಆಸ್ತಿಗೋಸ್ಕರ ಏನೇನ್ ಮಾಡಿದ್ವಿ. ಆದ್ರೂ ಆಸ್ತಿ ನಮ್ ಕೈ ಸೇರ್ಲಿಲ್ಲ. ಆದ್ರೆ ಈಗ ನಮ್ಗೆ ಮತ್ತೆ ಒಂದು ಅವಕಾಶ ಸಿಕ್ಕಿದೆ. ಮಾಯಾ, ಭೈರ ನಮ್ ಜೊತೆ ಇಲ್ಲ, ನಾವಿಬ್ರು ಇದೀವಲ್ಲ. ನಾವಿಬ್ರು ಸೇರ್ಕೊಂಡು ಇಡೀ ಆಸ್ತಿನ ಅನ್ಭವಿಸ್ಬೋದಲ್ವಮ್ಮ? ನನಗೆ ಆಸ್ತಿ ವ್ಯಾಮೋಹ ಬಿಟ್ಟು ಹೋಗಿದೆ ಅಂತ ಎಷ್ಟು ಸಲ ಹೇಳಬೇಕು ಶರ್ಮಿಳಾ? ನಾನೀಗ ತುಂಬ ಸಂತೋಷವಾಗಿದ್ದೀನಿ. ನಾನು ಹೀಗೆ ಇರೋದಕ್ಕೆ ಇಷ್ಟಪಡ್ತೀನಿ, ನೆಮ್ಮದಿಯಾಗಿದ್ದೀನಿ. ಸ್ವಲ್ಪ ದಿನ ಹಿಂದೆ ನನ್ನ ತಪ್ಕೊಂಡು ಕಣ್ಣೀರ್ ಹಾಕಿ, ಮಗಳೇ ನೀನೇನು ಬೇಜಾರ್ ಮಾಡ್ಕೋಬೇಡ, ನಿನ್ ಜೀವನಕ್ಕೆ ನಾನೇ ಒಂದ್ ದಾರಿ ಮಾಡ್ಕೊಡ್ತೀನಿ ಅಂದೆ. ಇದನ್ ಕೇಳಕ್ಕ ಇಷ್ಟ ದಿನಾರು ನಾನು ನನ್ನ ಗಂಡನ ಮನೆ ಬಿಟ್ಟು ಇಲ್ಲಿದ್ದು. ನಿನ್ನ ನಂಬ್ಕೊಂಡ್ರೆ ನನ್ಗೆ ತೆಂಗಿನ ಚಿಪ್ಪೆ ಗತಿ. ವಾತಾವರಣ ನೋಡು, ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ತಣ್ಣಗೆ ಗಾಳಿ ಬೀಸ್ತಿದೆ. ನೀನ್ ಸ್ವಲ್ಪ ಸಮಾಧಾನವಾಗಿರು. ನಾನು ಸಮಾಧಾನವಾಗಿರೋ ತರ ನೀನೇನಾದ್ರೂ ಮಾಡು, ಆಗ ನಾನು ಸಮಾಧಾನವಾಗಿರ್ತೀನಿ. ಹಣದ ಹಿಂದೆ ಹೋದವ್ರ ಗತಿ ಏನಾಯ್ತು ಅಂತ ನಿನಗೆ ಗೊತ್ತಲ್ವಮ್ಮ? ಆ ಗತಿ ನಿನಗೂ ಬರ್ಬೇಕಾ? ಅದು ಏನೇನೋ ಮಾಡಿ ತನ್ನತ್ತ ಸೆಳ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ. ನಾವು ದೃಢವಾಗಿರ್ಬೇಕು, ನಮ್ಮ ಸಂಕಲ್ಪ ಗಟ್ಟಿಯಾಗಿರ್ಬೇಕು. ಆಗಲೇ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ. ನಿನಗೆ ವ್ಯಾಮೋಹ ಇಲ್ಲದೆ ಇರ್ಬೋದು, ಅದೇ ನನಗಿದೆ. ನನಗೆ ಹಣದ ಅವಶ್ಯಕತೆ ಇದೆ. ಹಣ ಇದ್ರೇನೆ ಎಲ್ಲ ಅಮ್ಮ, ಅದು ನಿನ್ನ ಎತ್ತರ ಕರ್ಕೊಂಡೋಗಿ ನಿಲ್ಸತ್ತೆ. ನೀನ್ ಹೇಳೋದು ಸರಿನೇ. ಹಣ ಆಕಾಶದ ಎತ್ತರಕ್ಕೆ ಎತ್ಕೊಂಡು ಹೋಗುತ್ತೆ. ನೀನ್ ಮೈ ಮರ್ತಾಗ ಅದು ಕೆಳಗಡೆ ಬಿಟ್ಬಿಡುತ್ತೆ. ಆಗ ಹಣನೂ ಇಲ್ಲ, ನಿನ್ ಪ್ರಾಣನೂ ಇಲ್ಲ. ಅದಕ್ಕೆ ಹಿರಿಯರು ಹೇಳ್ತಾರೆ, ಹಣ ಇದ್ರೆ ವೈರಿಗಳು ಜಾಸ್ತಿ ಅಂತ. ಹಣ ಇಲ್ಲದೆ ಇದ್ರೆ ನಮ್ಮವರು ವೈರಿಗಳಾಗ್ತಾರಂತೆ. ಯಾಕೋ ನೀನು ನಮ್ಮ ಹತ್ರನೇ ದ್ವೇಷ ಕಟ್ಕೊಳ್ಳೋ ಹಾಗಿದೆ. ನಾನ್ಯಾಕೆ ದ್ವೇಷ ಕಟ್ಕೊಳ್ಳಿ?
ಆಸ್ತಿಗೋಸ್ಕರ. ಈಗ ಎಲ್ರ ಗಮನ ಹುಟ್ಟಿರೋ ಮಗು ಕಡೆಗಿದೆ. ಆಸ್ತಿ ಬಗ್ಗೆ ಯಾರೂ ಯೋಚನೆ ಮಾಡೋದಿಲ್ಲ. ಈಗ ನೀನು ಹೆಜ್ಜೆ ಇಟ್ಟರೆ ಎಲ್ಲ ಆಸ್ತಿನೂ ನಿನ್ನದಾಗುತ್ತೆ ಅನ್ನೋ ಯೋಚನೆ ಅಲ್ವಾ? ಇಲ್ವಲ್ಲ ಮಾವ, ಯಾರಿಗೆ ಬೇಕಾದ್ರೂ ಬೇಡ ಅನ್ಬೋದು, ಆದ್ರೆ ನಿಮಗ್ ಮಾತ್ರ ಏನು ಹೇಳಕ್ಕಾಗಲ್ಲ. ನೋಡಿ ಚಿತ್ರಕ್ಕ, ಮುತ್ತು ಮಾವ ಎಷ್ಟು ಬಲವಂತ ಮಾಡ್ತಿದ್ದಾರೆ ಅಂತ. ಬೆಳ್ಳಿ ಕುಡಿ, ಸ್ವಲ್ಪ ಇದೆ ಅಷ್ಟೇ. ಮಾವ, ಈಗಷ್ಟೇ ಚಿತ್ರಕ್ಕನ ಹತ್ರ ಹೋಗಿ ಹೇಳ್ಬಿಟ್ಟು ಬಂದೆ, ನೋಡಿ ಅಕ್ಕ, ಮುತ್ತು ಮಾವ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಆಗ್ತಿದೆ. ಉಲ್ಟಾನ? ಹ್ಞೂ, ಪ್ರೀತಿ ಕಾಣಿಸ್ತಿದೆ, ಜೊತೆಲಿ ಬಲವಂತಾನೂ ಕಾಣಿಸ್ತಿದೆ, ಜೊತೆಗೆ ಕಾಳಜಿನೂ ಇದೆ. ನಾನು ಹೇಳಲಿಲ್ಲ ಅಂದರೆ ನೀ ಎಲ್ಲಿ ಕೇಳ್ತೀಯ? ನೋಡು, ಇನ್ಮೇಲೆ ನೀ ಯಾವ ಕೆಲಸನೂ ಮಾಡೋವಾಗಿಲ್ಲ. ಎಲ್ಲ ಕೆಲಸನೂ ಕೆಲಸದವ್ರು ವಹಿಸಿ ನೀನು ಮಹಾರಾಣಿ ಥರ ಇರಬೇಕು, ಸರಿನಾ? ಆಮೇಲೆ ನಿನ್ಗೆ ಏನೇ ಅನ್ಸಿದ್ರು ನನ್ನ ಹತ್ರ ಹೇಳಬೇಕು, ಗೊತ್ತಾಯ್ತಾ? ಮಾವ, ನನಗೀಗೇನು ಅನ್ನಿಸ್ತಿದೆ ಗೊತ್ತಾ? ಏನು ಅನ್ನಿಸ್ತಾ ಇದೆ? ನಾನು ಹೀಗೆ ಯಾವಾಗಲೂ ನಿಮ್ಮ ಜೊತೆಲಿ ಆರಾಮಾಗಿರ್ಬೇಕು, ನೀವು ಎದೆ ಬಡಿತ ಕೇಳಿಸ್ಕೋಬೇಕು, ನಿಮ್ಮ ಮಡ್ಲಲ್ಲಿ ಮಲ್ಕೋಬೇಕು ಅನ್ಸುತ್ತೆ. ಹೌದಾ? ಮಾವ. ಮಗಳೇ, ನಾನು ಬದಲಾಗಿದ್ದೀನಿ ಅಂದ ಮಾತ್ರಕ್ಕೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ಳಾರ್ದಷ್ಟು ದಡ್ಡಿ ಏನೂ ಅಲ್ಲ. ನೀನು ನನ್ನ ಮಗಳು. ಯಾವ ಸಮಯಕ್ಕೆ ಏನು ಯೋಚನೆ ಮಾಡ್ತೀಯ ಅಂತ ನನಗೆ ಅರ್ಥ ಆಗತ್ತೆ. ಹೌದು, ಹಾಗೆ ಅನ್ಕೋ. ನನಗೆ ಹಣ ಬೇಕು. ಹಣ ಇಲ್ಲ ಅಂದ್ರೆ ಇಲ್ಲಿ ಹೆಣದ ತರ ನೋಡ್ತಾರೆ, ಹೀಯಾಳಿಸ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ನನ್ಗಿರಕ್ಕಾಗಲ್ಲ ಅಮ್ಮ. ಇದು ನಿನ್ ಕಾಲ ಅಲ್ಲ, ಸಮಯ ಬದಲಾಗಿದೆ. ನಿನಗೆ ಆಡಂಬರದ ಬದುಕು ಬೇಕು ಅಂತ ಅನಿಸ್ತಿದೆ ಕಾಣುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ. ಹೌದು ಹೌದು ಹೌದು, ನಾನು ನೆಮ್ಮದಿಯಾಗಿರ್ಬೇಕು. ನಾನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಈ ಆಸ್ತಿ ಅಂತಸ್ತು ನನಗೆ ಬೇಕು. ಕಣ್ಣು ಚೆನ್ನಾಗಿದ್ರೆ ಪ್ರಪಂಚ ಚೆನ್ನಾಗಿ ಕಾಣಿಸುತ್ತೆ. ಅದೇ ನಮ್ಮ ನಾಲಿಗೆ ಚೆನ್ನಾಗಿದ್ರೆ ಇಡೀ ಪ್ರಪಂಚಕ್ಕೆ ನಾವು ಚೆನ್ನಾಗಿ ಕಾಣಿಸ್ತೀವಿ. ಇದೇ ನಮಗೂ ಬೆಳ್ಳಿಗೂ ಇರೋ ವ್ಯತ್ಯಾಸ. ನಾವು ಹಣ ಆಸ್ತಿ ಹಿಂದೆ ಹೋದ್ವಿ, ಬೆಳ್ಳಿ ಪ್ರೀತಿ ವಿಶ್ವಾಸ ಮಾನವೀಯತೆ ಹಿಂದೆ ಹೋದ್ಲು. ಗೆದ್ದಿದ್ದು ನಾವಲ್ಲ, ಬೆಳ್ಳಿ. ನಿನ್ನ ಪಾಲಿಗೆ ಸಿಗಬೇಕಾಗಿರೋ ಆಸ್ತಿ ಯಾವಾಗ ಸಿಗಬೇಕೋ ಅದು ನಿನಗೆ ಸಿಗುತ್ತೆ. ಅಲ್ಲಿ ತನಕ ಈ ಮನೇಲಿ ಇರಬೇಕು ಅಂತ ಅನ್ಸಿದ್ರೆ ಇರಬಹುದು, ಇಲ್ಲದೆ ಇದ್ರೆ ನಿನ್ನ ಗಂಡನ ಮನೆಗೆ ನೀನು ಹೊರಡ್ತಾ ಇರಬಹುದು. ನನ್ನನ್ನೇ ಮನೆ ಬಿಟ್ಟು ಹೋಗು ಅಂತ ಹೇಳೋಷ್ಟು ಒಳ್ಳೆಯೊಳಾಗ್ಬಿಟ್ಯಾ? ಗುಡ್ ಅಮ್ಮ, ವೆರಿ ಗುಡ್. ಆಸ್ತಿ ನಿನಗೂ ಬೇಕಿತ್ತು. ಇದನ್ನ ನಿನ್ ಕೈವಶ ಮಾಡ್ಕೊಳ್ಳೋಕೆ ನೀನ್ ಎಷ್ಟೆಲ್ಲ ಒದ್ದಾಡ್ದೆ. ಯಾಕೆ? ಆಸ್ತಿಗೋಸ್ಕರ ನೀನ್ ಯಾರ್ಯಾರನ್ನ ಕೊಂದೆ ಅನ್ನೋದು ನಿನಗೆ ಮರ್ತು ಹೋಯ್ತಾ? ನೆನಪು ಮಾಡ್ಲಾ? ಆಸ್ತಿಗೋಸ್ಕರ ನೀನ್ ಯಾರನ್ನ ಕೊಂದ್ಯೋ ಅದೇ ಚಿತ್ರ ಮಗುವಾಗಿ ಬೆಳ್ಳಿ ಹೊಟ್ಟೆಲಿ ಹುಟ್ಟಿದಾಳೆ. ನೀನ್ ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ಅವಳು ಮತ್ತೆ ಹುಟ್ಟಿ ಸೇಟ್ ತೀರಿಸ್ಕೊಳ್ದೆ ಇರ್ತಾಳ? ಅಥವಾ ನೀನ್ ಒಳ್ಳೆಯವಳಾಗ್ಬಿಟ್ಟೆ ಅನ್ಕೊಂಡು ನಿನ್ನ ಸುಮ್ಮನೆ ಬಿಟ್ಬಿಡ್ತಾಳ? ಚಿತ್ರ ಮತ್ತೆ ಹುಟ್ಟು ಬಂದ್ರೆ ಏನೇನಾಗ್ಬೋದು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನೀನ್ ಮಾಡಿರೋ ಕರ್ಮ ನಿನ್ನ ಸುಮ್ಮನೆ ಬಿಡಲ್ಲ. ಅದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ನೀನು ಹಳೆ ನೀಲಾಂಬರಿಯಾಗಿ ಬದಲಾಗ್ಲೇಬೇಕು. ಇಲ್ಲ ನಾನು ಒಳ್ಳೆಯವಳಾಗಿರ್ತೀನಿ ಅಂತ ಜಪ ಮಾಡ್ತಿದ್ರೆ ತುಂಬಾ ಅನುಭವಿಸ್ತೀಯ.